ಸಿಎಂ ಪತ್ನಿ ಪಾರ್ವತಿ ಪರ ಸಂದೇಶ್ ಚೌಟಾ ವಾದ. ಸಂದೇಶ್ ಚೌಟಾ ಲಾಯರ್ ಇವರು ವಾದ ಮಾಡ್ತಾ ಇದ್ದಾರೆ. ಈಗ ಇವರು ಒಂದಷ್ಟು ಅಂಶಗಳನ್ನ ಎತ್ತುತ್ತಾರೆ. ಏನೇನೆಲ್ಲ ವಿಚಾರಗಳನ್ನ ಹೇಳ್ತಾರೆ ಅಂತಕ್ಕಂಥದ್ದು ನೋಡೋಣ. ಸಿಎಂ ಪತ್ನಿ ಪಾರ್ವತಿ ಪರ ಸಂದೇಶ್ ಚೌಟಾ ವಕೀಲರು ವಾದ ಮಂಡನೆ ಶುರು ಮಾಡಿದ್ದಾರೆ. ಮನಿ ಲ್ಯಾಂಡ್ರಿಂಗ್ ಕೇಸ್ಗಳು ಹೇಗೆ ನಡೆಯುತ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ವಾದವನ್ನು ಮಾಡ್ತಾ ಇದ್ದಾರೆ. ಸಿ ವಿ ನಾಗೇಶ್ದು ಮುಗೀತು. ಈಗ ಸಂದೇಶ್ ಚೌಟಾ ಅವರು ಮುಖ್ಯಮಂತ್ರಿಗಳ ಪತ್ನಿಯ ಪರವಾದಂತಹ ವಕೀಲರು ಮನಿ ಲ್ಯಾಂಡ್ರಿಂಗ್ ಹೆಂಗೆ ನಡೆಯುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅವರು ಒಂದಷ್ಟು ಉದಾಹರಣೆಗಳನ್ನ ಕೊಟ್ಟು ವಾದ ಮಾಡಿಸ್ತಾ ಇದ್ದಾರೆ. ನೋಡೋಣ ಅವ್ರು ಏನೇನು ಅಂಶಗಳನ್ನ ಹೇಳ್ತಾರೆ. 14 ಸೈಟ್ಗಳನ್ನು ನಟೇಶ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಟೇಶ್ ವಿರುದ್ಧದ ಪ್ರಕರಣವೇ ರದ್ದಾಗಿದೆ. ನೋಡಿ, 14 ಸೈಟ್ಗಳನ್ನು ನಟೇಶ್ ಅವರು ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅಂತ ವಾದ ಇದೆ. ಆದರೆ ನಟೇಶ್ ಮೇಲಿನ ಕೇಸೇ ರದ್ದಾಗಿದೆ. ನಟೇಶ್ ಅವ್ರ ಮೇಲಿದ್ದಂತಹ ಆರೋಪವೇ ರದ್ದಾಗಿದೆ. ಇಡಿ ಅವರೇ ಮಾಡಿದ್ದಾರೆ, ಆ ಪ್ರಕರಣನೇ ರದ್ದು ಮಾಡಿದ್ದಾರೆ. ಮತ್ತಿನ್ನು ಇಲ್ಲಿ ತಪ್ಪಿಂಗ್ ಬರುತ್ತೆ. ಇಡಿ ಅವರ ಸರಹದ್ದು ಕೂಡ ಈ ಪ್ರಕರಣದಲ್ಲಿ ಇಲ್ಲ, ಅವರ ವ್ಯಾಪ್ತಿಗೆ ಬರೋದೇ ಇಲ್ಲ ಈ ಪ್ರಕರಣ. ಮನಿ ಲ್ಯಾಂಡ್ರಿಂಗೇ ಬೇರೆ, ಇಲ್ಲಿ ನಡೆದಿರೋದೇ ಬೇರೆ. ಇವೆಲ್ಲ ಸಂದೇಶ್ ಚೌಟಾ ಅವರ ವಾದ. ಮನಿ ಲ್ಯಾಂಡ್ರಿಂಗ್ ಕೇಸ್ಗಳು ಹೆಂಗೆ ನಡೆಯುತ್ತೆ, ಅಕ್ರಮ ಹಣ ವರ್ಗಾವಣೆ ಹೆಂಗಾಗತ್ತೆ, PNMLA ಆ್ಯಕ್ಟ್ ಹೇಗೆ ಅಟ್ರಾಕ್ಟ್ ಆಗುತ್ತೆ, ಈ ಪ್ರಕರಣದಲ್ಲಿ ಅದು ಆಗಲ್ಲ. ಹಾಗಾಗಿ ಇಡಿ ಅವರ ವ್ಯಾಪ್ತಿಗೆ ಇದು ಬರೋದೇ ಇಲ್ಲ, ಅವರು ತನಿಖೆಯನ್ನೇ ಮಾಡುವಂತಿಲ್ಲ. ಇದನ್ನೇ ತುಂಬ ದಿವಸಗಳಿಂದ ಸಿದ್ದರಾಮಯ್ಯನವರು ಹೇಳ್ತಾ ಬರ್ತಿರೋದು. ತುಂಬ ವಿಚಾರಗಳನ್ನ ಇದೆ, ತುಂಬ ಸರ್ತಿ ಈ ವಿಚಾರವನ್ನು ಹೇಳಿದ್ದಾರೆ ಅವರು. ಮನಿ ಲ್ಯಾಂಡ್ರಿಂಗ್ ನಡೆದಿಲ್ಲ, ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಮೂಡಾ ಪ್ರಕರಣದಲ್ಲಿ ನಡೆದಿಲ್ಲ. ನಟೇಶ್ ಅವರೇನೋ 14 ಸೈಟ್ ಕೊಟ್ಟಿದ್ದಾರೆ ಅಂತಾರೆ, ಬಟ್ ನಟೇಶ್ ವಿರುದ್ಧ ಪ್ರಕರಣ ರದ್ದಾಗಿದೆ. ಹಾಗಾಗಿ ಅವರೇನು ತಪ್ಪು ಮಾಡಿಲ್ಲ ಅಂತ ಆಯಿತು. ತಪ್ಪು ಮಾಡಿದರೆ ಪ್ರಕರಣ ಯಾಕೆ ರದ್ದಾಗಬೇಕಾಗಿತ್ತು? ಹಾಗಾಗಿ ಇದೆಲ್ಲ ವಿಚಾರವನ್ನು ಸಿಎಂ ಪತ್ನಿ ಪರ ವಕೀಲರು ಸಂದೇಶ್ ಚೌಟಾ ಅವರು ಮಾಡ್ತಾ ಇದ್ದಾರೆ. ಸಿಎಂ ಪತ್ನಿ ಪಾರ್ವತಿ ಅವರ ಪರ ಇವತ್ತು ಅಪಿಯರ್ ಆಗಿರೋದು ಸಂದೇಶ್ ಚೌಟಾ. ಹೈಕೋರ್ಟ್ ಧಾರವಾಡ ಪೀಠದಲ್ಲಿ ವಾದ ಪ್ರತಿವಾದಗಳು ನಡೀತಾ ಇದೆ. ಅರವಿಂದ್ ಕಾಮತ್ ಅವರು ASG ಅವರು ಮಾತ್ರ ನನಗೆ ಸಮಯ ಕೊಡಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅಂತ ಟೈಮ್ ಕೇಳಿದ್ದಾರೆ. ಹಾಗಾಗಿ ನನ್ನ ಪ್ರಕಾರ ಇವರೆಲ್ಲ ವಾದ ಮುಗಿಸಿದ ಮೇಲೆ ಸಂದೇಶ್ ಚೌಟಾ ಅವ್ರದ್ದಾದ್ಮೇಲೆ ಐ ಥಿಂಕ್ ಟೈಮ್ ಕೊಡ್ತಾರೆ ಕೋರ್ಟ್ನವರು ಅಂತ ಅನ್ಸುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡ್ಕೊಳ್ಳೋಣ. ಮೂರ್ತಿ, ಕೋರ್ಟ್ನಲ್ಲಿ ಏನು ವಾದ ಪ್ರತಿವಾದ ನಡೀತಾ ಇದೆ ಅಂತಕ್ಕಂಥದ್ದು ತಮ್ಮ ಗಮನಕ್ಕೂ ಕೂಡ ಬಂದಿದ್ದೀರಾ. ಈಗ ಒಂದು ವಿಚಾರ ಏನಂದರೆ, ನನಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಮಯಾವಕಾಶ ಕೊಡಿ ಅಂತ ASG ಅರವಿಂದ್ ಕಾಮತ್ ಕೇಳಿರೋದ್ರಿಂದ ಬಹುತೇಕ ಇವತ್ತು ಅವರಿಗೆ ಕಾಲಾವಕಾಶ ಕೊಡೋ ಸಾಧ್ಯತೆನೇ ಹೆಚ್ಚಿದೆಯಾ ಹೇಗೆ ಅಂತ? ಅರವಿಂದ, ಇವತ್ತು ಇಡಿ ಪರ ASG ಅಡಿಷನಲ್ ಸಾಲಿಸಿಟರ್ ಜನರಲ್ ಅರವಿಂದ್ ಕಾಮತ್ ಅವರು ಹಾಜರಾಗಿದ್ರು. ಮೊದಲಿಗೆ ಭೈರತಿ ಸುರೇಶ್ ಸಚಿವ ಅವರ ಪರ ಹಾಜರಾಗಿದ್ದಂತಹ ಹಿರಿಯ ವಕೀಲ CV ನಾಗೇಶ್ ಒಂದಷ್ಟು ಇಡಿಯ ಲೋಪಗಳನ್ನ ಎತ್ತಿದ್ರು. ಅಂದ್ರೆ ಪ್ರಕರಣದಲ್ಲಿ ಇಡಿ ಸುಮ್ಮನೆ ನೋಟಿಸ್ ಅನ್ನ ಕೊಟ್ಟಿದೆ. ಇಲ್ಲಿ ಭೈರತಿ ಸುರೇಶ್ಗೂ ಮತ್ತೆ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ. ಹೀಗಿದ್ರು ಕೂಡ ಯಾಕೆ ಇವರು ನೋಟಿಸ್ ಅನ್ನ ಕೊಟ್ಟಿದ್ದಾರೆ? ನೋಟಿಸ್ ಕೊಟ್ಟು ಇವ್ರು ಕೇಳಿರ್ತಕ್ಕಂಥ ವಿಚಾರಗಳೇನು, ಇವ್ರ ತಂದೆ, ಇವ್ರ ತಾತ, ಮಗ, ಮೊಮ್ಮಕ್ಕಳು, ಇವರ ವಿವರಗಳನ್ನ ಕೊಡಿ. ಅವರ ಪ್ಯಾನ್ ನಂಬರ್, ಆಸ್ತಿ ವಿವರ, ಆಧಾರ್ ನಂಬರ್, ಈ ಎಲ್ಲಾ ವಿವರಗಳನ್ನ ನೀಡಿ ಅಂತ ಹೇಳಿ ಕೇಳಿದ್ದಾರೆ. ಹೀಗಾಗಿ ಇದಕ್ಕೂ ಆ ಒಂದು ವಿವರಗಳನ್ನ ಕೊಟ್ಟು ಕೇಳಿರೋದಕ್ಕೂ ಏನ್ ಸಂಬಂಧ? ಹೀಗೆ ಸುಮ್ಮನೆ ಒಂದ್ ರೀತಿ ತೊಂದರೆ ಕೊಡುವ ಕೆಲಸವನ್ನ ಇಡಿ ಅವರು ಮಾಡ್ತಿದ್ದಾರೆ. ಈ ಪ್ರಕಾರ ಮನಿ ಲ್ಯಾಂಡ್ರಿಂಗ್ ಪ್ರಕರಣವಾದ್ರಿಂದ ಮನಿ ಲ್ಯಾಂಡ್ರಿಂಗ್ ಇಲ್ಲಿ ಬಂದೇ ಇಲ್ಲ. ಹೀಗಿದ್ದು ಕೂಡ ಹೇಗೆ ನೋಟಿಸ್ ಅನ್ನ ಕೊಟ್ಟರು? ಈ ನೋಟಿಸ್ ಕೊಡೋದಕ್ಕೆ ಅವಕಾಶವೇ ಇಲ್ಲ. ಹೀಗಾಗಿ ಈ ಪ್ರಕರಣವನ್ನ ಅವರ ನೋಟಿಸ್ ಏನಿದೆ ಅದನ್ನ ರದ್ದು ಮಾಡಬೇಕು ಅನ್ನೋ ಮಟ್ಟಿಗೆ CV ನಾಗೇಶ್ ಅವರು ತಮ್ಮ ವಾದ ಮಂಡನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಸೋದಕ್ಕೆ ASG ಅರವಿಂದ್ ಕಾಮತ್ ಅವರು ಒಂದಷ್ಟು ಸಮಯವನ್ನ ಕೇಳಿದ್ದಾರೆ. ಬಹುತೇಕ ನಾಳೆ ಅಥವಾ ನಾಡಿದ್ದಿಗೆ ಅವಕಾಶವನ್ನ ನೀಡಬಹುದು. ಇದೀಗ ಮತ್ತೆ ಪಾರ್ವತಿ ಅಂದ್ರೆ CM ಸಿದ್ದರಾಮಯ್ಯ ಅವರ ಧರ್ಮಪತ್ನಿ ಪಾರ್ವತಿ ಅವರ ಪರವಾಗಿ ಹಿರಿಯ ವಕೀಲ ಸಂದೇಶ್ ಚೌಟಾ ಅವರು ಅಪಿಯರ್ ಆಗಿದ್ದಾರೆ. ಅವರು ಆರ್ಗ್ಯುಮೆಂಟ್ ಅನ್ನ ಮಾಡ್ತಿದ್ದಾರೆ. ಯಾಕಾಗಿ ಇವ್ರಿಗೆ ನೋಟಿಸ್ ಇದೀಗ ಸಂದೇಶ್ ಚೌಟಾ ಅವರು ತಮ್ಮ ವಾದ ಮಂಡನೆಯನ್ನ ಮಾಡ್ತಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಮೂರ್ತಿ, ಇವಾಗ ಮುಖ್ಯಮಂತ್ರಿಗಳ ಪತ್ನಿ ಮತ್ತು ಭೈರತಿ ಸುರೇಶ್ ಇಬ್ರು ಕೇಳ್ಕೊಳ್ತಾ ಇರೋದು, ಇಡಿ ಅವರು ಸಮನ್ಸ್ ಕೊಟ್ಟು ವಿಚಾರಣೆ ಕರೆದಿದಾರಲ್ಲ, ಆ ಸಮನ್ಸನ್ನೇ ರದ್ದುಗೊಳಿಸಿ ಅಂತ ತಾನೆ? ಅಂದ್ರೆ ನಾವು ವಿಚಾರಣೆಗೆ ಹಾಜರಾಗೋ ಅವಶ್ಯಕತೆ ಇಲ್ಲ ಅಂತ ತಾನೆ? ನಿಜ ಅರವಿಂದ್. ಅಂದ್ರೆ ಈಗ ಕೊಟ್ಟಿರ್ತಕ್ಕಂತಹ
ನೋಟಿಸ್ ಏನಿದೆ ಆ ನೋಟಿಸ್ಗೆ ಹಾಜರಾಗುವ ಅವಶ್ಯಕತೆ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ನೋಟಿಸೇ ಸರಿ ಇಲ್ಲ. ಇದು PMLA ಪ್ರಕರಣವಾಗಿರೋದ್ರಿಂದ ಆಗಿಲ್ಲ. ಇಲ್ಲಿ PMLA ಅಡಿ ಪ್ರಕರಣವನ್ನ ಅವ್ರು ದಾಖಲು ಮಾಡ್ಕೊಳ್ಬೇಕು, ನೋಟಿಸ್ ಅನ್ನ ಕೊಡ್ಬೇಕು. ಆದ್ರೆ ಮೂಡಾದಲ್ಲಿ ನಡೆದಿರುವಂತಹ ಹಗರಣ ಸಂಬಂಧ ಏನೀಗ ಒಂದಷ್ಟು ಪ್ರಶ್ನೆಗಳು ಉದ್ಭವವಾಗಿವೆ. ಇಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ನಡೆದೇ ಇಲ್ಲ. ಹೀಗಿದ್ದು ಕೂಡ ಇವರು ಹೇಗೆ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ, ಹೇಗೆ ನೋಟಿಸ್ ಅನ್ನ ಕೊಡ್ತಾರೆ ಅನ್ನೋ ಮಟ್ಟಿಗೆ ಇದೀಗ ನಾಗೇಶ್ ಇರ್ಬೋದು ಅಥವಾ ಸಂದೇಶ್ ಚೌಟ ಇರ್ಬೋದು ಅವರ ಆರ್ಗ್ಯುಮೆಂಟ್. ಹೀಗಾಗಿಯೇ ಅವರು ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿದ್ದಾರೆ, ಒಂದಷ್ಟು ಲೋಪಗಳನ್ನ ಎತ್ತಿ ಇದೀಗ ಹೈಕೋರ್ಟ್ ನಲ್ಲಿ ಆರ್ಗ್ಯುಮೆಂಟ್ ಅನ್ನ ಮಾಡುವ ಕೆಲಸವನ್ನ ಮಾಡ್ತಿದ್ದಾರೆ. ಅರವಿಂದ್ ಮೂರ್ತಿ, ಈಗ ಒಂದು ವೇಳೆ ಇಡಿ ಸಮನ್ಸ್ ರದ್ದಾಯಿತು ಅಂತಾನೆ ಅನ್ಕೊಳ್ಳೋಣ, ಕೋರ್ಟ್ ಒಂದು ತೀರ್ಪು ಕೊಡ್ತು ಅಂತಾನೆ ಅನ್ಕೊಳ್ಳೋಣ, ಬಟ್ ಪ್ರಕರಣದ ತನಿಖೆ ಏನು ಮುಕ್ತಾಯ ಆಗಲ್ವಲ್ಲ? ಇಡಿ ಅವರು ಪ್ರಕರಣದ ತನಿಖೆ ಮುಂದುವರಿಸಿ ಚಾರ್ಜ್ ಶೀಟ್ ಹಾಕ್ಬೋದಲ್ಲ? ಹೌದು ಅರವಿಂದ್, ಅಂದ್ರೆ ನೋಟಿಸ್ಗೆ ಈಗ ಈ ಹಿಂದೆ ಅಂದ್ರೆ ಭೈರತಿ ಸುರೇಶ್ ಮತ್ತೆ ಪಾರ್ವತಿ ಈ ಇಬ್ಬರಿಗೂ ಕೂಡ ಇಡಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ರು, ಮೂಡ ಹಗರಣ ಸಂಬಂಧ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ಮಟ್ಟಿಗೆ. ಆಗ ಈ ಒಂದು ವಿಚಾರಣೆಗೆ ತಡೆ ಕೋರಿ ಇವರು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ಕೊಂಡಿದ್ರು. ಅದರ ವಾದ ಪ್ರತಿವಾದವನ್ನ ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಒಂದಷ್ಟು ಸಮಯವನ್ನ ಅಂದ್ರೆ 10ನೇ ತಾರೀಕಿನವರೆಗೂ ಕೂಡ ಯಾವುದೇ ಕ್ರಮವನ್ನ ತೆಗೆದುಕೊಳ್ಬಾರ್ದು, 10ನೇ ತಾರೀಕಿನವರೆಗೂ ಕೂಡ ಆ ಒಂದು ನೋಟಿಸ್ಗೆ ಸ್ಟೇ ಕೊಡುವ ಕೆಲಸವನ್ನ ಮಾಡಿದ್ರು. ಇದೀಗ ಸದ್ಯ ಅದರ ಮೇಲಿನ ವಿಚಾರಣೆ ನಡೀತಿದೆ. ಇವತ್ತು 10ನೇ ತಾರೀಕು ಆ ಒಂದು ನೋಟಿಸ್ಗೆ ತಡೆ ಕೊಟ್ಟಿದ್ದಂತಹ ಅವಧಿ ಮುಕ್ತಾಯವಾಯಿತು. ಹೀಗಾಗಿ ಅರ್ಜಿ ವಿಚಾರಣೆಯನ್ನ ಮಾನ್ಯ ನ್ಯಾಯಾಧೀಶರು ಕೈಗೆತ್ತಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಹಿರಿಯ ವಕೀಲರು ಸಂದೇಶ್ ಚೌಟ ಅವರು ಸಿದ್ದರಾಮಯ್ಯ ಅವರ ಪತ್ನಿ ಪರವಾಗಿ ಹಾಜರಾಗಿದ್ರೆ, ಭೈರತಿ ಸುರೇಶ್ ರವರ ಪರವಾಗಿ CB ನಾಗೇಶ್ ಅವರು ಹಾಜರಾಗಿದ್ರು. ಇನ್ನು ಇಡಿ ಪರವಾಗಿ ಅಡಿಷನಲ್ ಸಾಲಿಸಿಟರ್ ಜನರಲ್ ಅವರು ಕೂಡ ಹಾಜರಾಗಿ ಒಂದಷ್ಟು ಈಗ ಅವರು ಆಕ್ಷೇಪಣೆಗೆ ಸಮಯವನ್ನ ಕೇಳಿದ್ದಾರೆ. ಇಬ್ಬರ ವಾದವನ್ನ ಆಲಿಸಿದಂತಹ ಬಳಿಕ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡ್ತಾರೆ. ಅವರು ಒಂದೆರಡು ದಿನಗಳ ಸಮಯಾವಕಾಶವನ್ನ ಕೇಳ್ಕೊಳ್ಬಹುದು. ಅದಾದ ಬಳಿಕ ಆಕ್ಷೇಪಣೆಯಲ್ಲಿ ಯಾವ ಅಂಶಗಳನ್ನ ಎತ್ತಲಿದ್ದಾರೆ ASC ಅನ್ನೋದರ ಆಧಾರದ ಮೇಲೆ ಮುಂದಿನ ತೀರ್ಮಾನ ಪ್ರಕಟವಾಗುವಂತಹ ಸಾಧ್ಯತೆ ಇದೆ. ಅಲ್ಲಿಯವರೆಗೂ ಕೂಡ ಇದೀಗ ಏನು ನೋಟಿಸ್ಗೆ ತಡೆಯನ್ನ ಕೊಡಲಾಗಿದೆ ಅದು ಎಕ್ಸ್ಟೆಂಡ್ ಆಗಬಹುದು ಅನ್ನೋ ಸಾಧ್ಯತೆಗಳು ಇದಾವೆ. ರೈಟ್ ಮೂರ್ತಿ, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಂದು ವೇಳೆ ಏನಾದರೂ ಟೈಮ್ ಕೊಟ್ಟರೆ ಕೋರ್ಟ್ನವರು ಹಿಂದಿನ ಆದೇಶ ಯಥಾವತ್ ಮುಂದುವರಿಯುತ್ತೆ, ಅಂದರೆ ಅಲ್ಲಿ ತನಕ ಇವ್ರು ಯಾರನ್ನೂ ವಿಚಾರಣೆ ಮಾಡೋ ಹಾಗಿಲ್ಲ. ಓಕೆ, ಇನ್ನಷ್ಟು ವಾದಗಳು ನಡೀತಾ ಇದೆ. CM ಪತ್ನಿ ಪಾರ್ವತಿ ಪರ ಸಂದೇಶ್ ಚೌಟ ಅವರು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಮನಿ ಲ್ಯಾಂಡ್ರಿಂಗ್ ಕೇಸ್ಗಳು ಹೇಗೆ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ, ಅದನ್ನೊಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದಾರೆ. 14 ಸೈಟ್ಗಳನ್ನ ಕಾನೂನು ಬಾಹಿರವಾಗಿ ನಟೇಶ್ ಕೊಟ್ಟಿದ್ದಾರೆ ಅಂತಿದ್ದಾರೆ. ಆದರೆ ನಟೇಶ್ ಮೇಲಿನ ಪ್ರಕರಣವೇ ರದ್ದಾಗಿದೆ, ಹಾಗಾಗಿ ಇದು ಕಾನೂನು ಬಾಹಿರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಇಡಿಯ ಸರಹದ್ದು ಕೂಡ ಈ ಪ್ರಕರಣದಲ್ಲಿ ಇಲ್ಲ, ಇಡಿಯವ್ರ ತನಿಖೆನೇ ಮಾಡೋಕ್ಕೆ ಬರಲ್ಲ ಅಂತ ಸಂದೇಶ್ ಚೌಟ ಅವರು ವಾದ ಮಾಡ್ತಾ ಇರೋದು. ಇಡಿಯವ್ರ ತನಿಖೆನೇ ಮಾಡೋಕ್ಕೆ ಬರಲ್ಲ ಅಂತ. ಇದೇ ಪ್ರಕರಣದಲ್ಲಿ ನಟೇಶ್ ಅವ್ರ ಮೇಲೆ ಕೂಡ ಆರೋಪ ಕೇಳಿ ಬಂದಿತ್ತು, ಆ ಪ್ರಕರಣ ರದ್ದಾಗಿತ್ತು. ಅಕ್ರಮ ಹಣ ಗಳಿಕೆ ಇದ್ದರೆ ಮಾತ್ರ ಇಡಿಗೆ ಅಧಿಕಾರ ಇದೆ, ಆಗ ಮಾತ್ರ ಇಡಿ ಸರ್ಚ್ ಮತ್ತು ಸೀಸನ್ನ ಮಾಡಬಹುದು. ಇಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ. ಅಕ್ರಮ ಹಣ ಗಳಿಕೆ ಅಥವಾ ವರ್ಗಾವಣೆ ಆಗಿದ್ದರೆ ಮಾತ್ರ ಜಾರಿ ನಿರ್ದೇಶನಾಲಯದವರು ಸರ್ಚ್ ಮಾಡ್ಬೋದು, ಸೀಸ್ ಮಾಡ್ಬೋದು. ಈ ಪ್ರಕರಣದಲ್ಲಿ ಇವರು ವ್ಯಾಪ್ತಿಗೆ ಬರಲ್ಲ ಇದು. ಈಗ ಹೆಂಗೆ ಮಾಡ್ತಾರೆ ಇವರು? ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ, PMLA ಅಟ್ರಾಕ್ಟೇ ಆಗಲ್ಲ. ಇಡಿ ಕಾನೂನನ್ನು ಉಲ್ಲಂಘಿಸಿದೆ ಅಂತ ಹೈಕೋರ್ಟ್ ತೀರ್ಪು ನೀಡಿದೆ ಈಗಾಗಲೇ. ಅಕ್ರಮ ಹಣ ಗಳಿಕೆ ಇದ್ದರೆ ಮಾತ್ರ ಇಡಿಗೆ ಅಧಿಕಾರ ಇದೆ ತನಿಖೆ ಮಾಡೋದಕ್ಕೆ, ಆಗ ಮಾತ್ರ ಇಡಿ ಸರ್ಚ್ ಮತ್ತು ಸೀಸ್ ಮಾಡಬಹುದು, ಇಲ್ಲ ಅಂದರೆ ಮಾಡೋಕ್ಕೆ ಬರಲ್ಲ. ನಟೇಶ್ ಪ್ರಕರಣದಲ್ಲಿ ಇಡಿಯ ಸರ್ಚ್ ಮತ್ತು ಸೀಸ್ ರದ್ದಾಗಿದೆ. ಇಡಿ ಕಾನೂನನ್ನು ಉಲ್ಲಂಘಿಸಿದೆ ಅಂತ ಹೈಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಈಗಾಗಲೇ. ಹೀಗಂತ CM ಪತ್ನಿ ಪಾರ್ವತಿ ಪರ ಸಂದೇಶ್ ಚೌಟ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅವ್ರು ಹೇಳ್ತಿರೋದು ಇಡಿ ಸಮನ್ಸ್ ಕೊಡೋದು ಬಿಡಿ, ಅವ್ರಿಗೆ ತನಿಖೆ ಮಾಡೋದಕ್ಕೆ ಇಲ್ಲ, ಅವರ ವ್ಯಾಪ್ತಿಗೆ ಬರಲ್ಲ ಇದು. ಅಕ್ರಮ ಹಣ ವರ್ಗಾವಣೆ ಆಗಿಲ್ಲ, ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆ್ಯಕ್ಟ್ ಅಟ್ರಾಕ್ಟ್ ಆಗಲ್ಲ. ಹೈಕೋರ್ಟ್ ಕೂಡ ಈ ಬಗ್ಗೆ ಹೇಳಿದೆ. ಹಾಗಾಗಿ ಆ ಸಮನ್ಸನ್ನು ರದ್ದು ಮಾಡಬೇಕು, ಈ ಪ್ರಕರಣದಿಂದ ಇಡಿ ತನಿಖೆ ಮಾಡೋದನ್ನು ನಿಲ್ಲಿಸಬೇಕು ಅಂತಲೂ ಕೂಡ ಅವ್ರು ಹೇಳ್ತಾ ಇರೋದು. ಅಕ್ರಮ ಹಣ ವರ್ಗಾವಣೆ ಇರೋದಕ್ಕೆ ಪುರಾವೆನೇ ಇಲ್ಲ ನಿಮ್ಮ ಹತ್ರ. ಈಗಾಗಲೇ ತನಿಖೆ ನಡೆಸಿರುವ ಬಗ್ಗೆಯೇ ಇಡಿ 2ನೇ ತನಿಖೆ ನಡೆಸ್ತಾ ಇದೆ. ಅಕ್ರಮ ಹಣ ಗಳಿಕೆ ಇದ್ದರೆ ಮಾತ್ರ ಇಡಿಯವರು ಅಧಿಕಾರ ಮಾಡೋದಕ್ಕೆ ಸಾಧ್ಯ ಅಂತ ಒಂದಷ್ಟು ಅವರವರ ಪರವಾದ ವಾದಗಳು. ಬಟ್ ಕೋರ್ಟ್ ಅಭಿಪ್ರಾಯ ಏನೋ, ಅರವಿಂದ್ ಕಾಮತ್ ಏನು ಹೇಳ್ತಾರೆ ನೋಡೋಣ.